ಯಾಜಕ ಕಾಂಡ ಅಧ್ಯಾಯ 9. 8ನೆಯ ದಿನದಲ್ಲಿ ಮೋಶೆ ಆರೋನನನ್ನು ಅವನ ಮಕ್ಕಳನ್ನು ಇಸ್ರಾಯೇಲ್ಯರ ಹಿರಿಯರನ್ನು ಕರೆದು ಆರೋನನಿಗೆ ಹೀಗಂದನು: ನೀನು ದೋಷ ಪರಿಹಾರಕ ಯಜ್ಞಕ್ಕಾಗಿ ಪೂರ್ಣಾಂಗವಾದ ಹೋರಿ ಕರುವನ್ನು, ಸರ್ವಾಂಗ ಹೋಮಕ್ಕಾಗಿ ಪೂರ್ಣಾಂಗವಾದ ಟಗರನ್ನು ನಿನಗೋಸ್ಕರ ತೆಗೆದುಕೊಂಡು ಯೆಹೋವನ ಸನ್ನಿಧಿಯಲ್ಲಿ ಸಮರ್ಪಿಸಬೇಕು. ಮತ್ತು ನೀನು ಇಸ್ರಾಯೇಲರ ಸಂಗಡ ಮಾತಾಡಿ ಅವರಿಗೆ, ಈ ಹೊತ್ತು ಯೆಹೋವನು ಪ್ರತ್ಯಕ್ಷನಾಗುತ್ತಾನಾದ್ದರಿಂದ ನೀವು ಆತನ ಸನ್ನಿಧಿಯಲ್ಲಿ ಸಮರ್ಪಿಸುವುದಕ್ಕೋಸ್ಕರ ದೋಷ ಪರಿಹಾರಕ್ಕಾಗಿ ಹೋತವನ್ನೂ, ಸರ್ವಾಂಗ ಹೋಮಕ್ಕಾಗಿ 1 ವರ್ಷದ ಪೂರ್ಣಾಂಗವಾದ ಕರುವನ್ನು, ಕುರಿಯನ್ನು, ಸಮಾಧಾನ ಯಜ್ಞಕ್ಕಾಗಿ 1 ಹೋರಿಯನ್ನು, ಟಗರನ್ನು, ನೈವೇದ್ಯಕ್ಕಾಗಿ ಎಣ್ಣೆ ಮಿಶ್ರವಾದ ಪದಾರ್ಥವನ್ನು ತೆಗೆದುಕೊಂಡು ಬರಬೇಕೆಂದು ಆಜ್ಞಾಪಿಸು ಅಂದನು. ಮೋಶೆ ಆಜ್ಞಾಪಿಸಿದ ಮೇರೆಗೆ ಅವರು ದೇವದರ್ಶನದ ಗುಡಾರದ ಹತ್ತಿರಕ್ಕೆ ತಂದರು. ಸಮೂಹದವರೆಲ್ಲರೂ ಹತ್ತಿರಕ್ಕೆ ಬಂದು ಯೆಹೋವನ ಸನ್ನಿಧಿಯಲ್ಲಿ ನಿಂತಿರಲಾಗಿ ಮೋಶೆ ಅವರಿಗೆ, ನೀವು ಮಾಡಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದು ಇದೆ. ಅದರಂತೆ ನಡೆದರೆ ಯೆಹೋವನ ಮಹಿಮೆ ನಿಮಗೆ ಪ್ರತ್ಯಕ್ಷವಾಗುವುದು ಎಂದು ಹೇಳಿದನು. ಆಗ ಮೋಶೆ ಆರೋನನಿಗೆ, ಯಜ್ಞವೇದಿಯ ಹತ್ತಿರಕ್ಕೆ ಬಂದು ನೀನು ಮಾಡಬೇಕಾದ ದೋಷ ಪರಿಹಾರಕ ಯಜ್ಞವನ್ನು, ಸರ್ವಾಂಗ ಹೋಮವನ್ನು ಸಮರ್ಪಿಸಿ ನಿನಗೋಸ್ಕರವೂ ಜನರಿಗೋಸ್ಕರವೂ ದೋಷವನ್ನು ಪರಿಹರಿಸು. ಜನರು ತಂದದ್ದನ್ನು ಸಮರ್ಪಿಸಿ ಯೆಹೋವನ ಆಜ್ಞೆಯಂತೆ ಅವರಿಗೋಸ್ಕರ ದೋಷ ಪರಿಹಾರವನ್ನು ಮಾಡು ಎಂದು ಹೇಳಿದನು. ಆರೋನನು ಯಜ್ಞವೇದಿಯ ಹತ್ತಿರಕ್ಕೆ ಹೋಗಿ ತನಗೋಸ್ಕರ ದೋಷ ಪರಿಹಾರಕ ಯಜ್ಞದ ಹೋರಿಯನ್ನು ವಧಿಸಿದನು. ಆರೋನನ ಮಕ್ಕಳು ಅದರ ರಕ್ತವನ್ನು ಅವನಿಗೆ ಒಪ್ಪಿಸಿದಾಗ ಅವನು ಅದರಲ್ಲಿ ತನ್ನ ಬೆರಳನ್ನು ಅದ್ದಿ ಯಜ್ಞವೇದಿಯ ಕೊಂಬುಗಳಿಗೆ ಹಚ್ಚಿ ಮಿಕ್ಕ ರಕ್ತವನ್ನು ಯಜ್ಞವೇದಿಯ ಬುಡದಲ್ಲಿ ಹೊಯ್ದು ಬಿಟ್ಟನು. ಆ ದೋಷ ಪರಿಹಾರಕ ಯಜ್ಞ ಪಶುವಿನ ಕೊಬ್ಬನ್ನು, ಹುರುಳಿಕಾಯಿಗಳನ್ನು, ಕಾಳಿಜದ ಹತ್ತಿರವಿರುವ ಕೊಬ್ಬನ್ನು ಯೆಹೋವನು ಮೋಶೆಯ ಮೂಲಕ ಆಜ್ಞಾಪಿಸಿದಂತೆ ಯಜ್ಞವೇದಿಯ ಮೇಲೆ ಹೋಮ ಮಾಡಿದನು. ಅದರ ಮಾಂಸವನ್ನು, ಚರ್ಮವನ್ನು ಪಾಳೆಯದ ಹೊರಗೆ ಬೆಂಕಿಯಿಂದ ಸುಡಿಸಿಬಿಟ್ಟನು. ತರುವಾಯ ಸರ್ವಾಂಗ ಹೋಮ ಪಶುವನ್ನು ವಧಿಸಿದನು. ಆರೋನನ ಮಕ್ಕಳು ಅದರ ರಕ್ತವನ್ನು ಅವನಿಗೆ ತಂದು ಒಪ್ಪಿಸಿದಾಗ ಅವನು ಅದನ್ನು ಯಜ್ಞವೇದಿಗೆ ಸುತ್ತಲೂ ಎರಚಿದನು. ಅವರು ಆ ಪಶುವಿನ ಮಾಂಸಖಂಡಗಳನ್ನು, ತಲೆಯನ್ನು ಒಂದೊಂದಾಗಿ ಒಪ್ಪಿಸಿದಾಗ ಅವನು ಅವುಗಳನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಿದನು. ಅದರ ಕರುಳುಗಳನ್ನು, ಕಾಲುಗಳನ್ನು ತೊಳಿಸಿ ಯಜ್ಞವೇದಿಯಲ್ಲಿ ಸರ್ವಾಂಗ ಹೋಮದ್ರವ್ಯದ ಮೇಲಿಟ್ಟು ಹೋಮ ಮಾಡಿದನು. ತರುವಾಯ ಜನಸಮೂಹವು ಸಮರ್ಪಿಸುವ ಪಶುಗಳನ್ನು ಆರೋನನು ತರಿಸಿ ಅವುಗಳಲ್ಲಿ ದೋಷ ಪರಿಹಾರಕವಾದ ಹೋತವನ್ನು ಮೊದಲನೆಯ ಪಶುವಿನಂತೆ ವಧಿಸಿ ಅವರಿಗೋಸ್ಕರ ದೋಷ ಪರಿಹಾರಕ್ಕಾಗಿ ಸಮರ್ಪಿಸಿದನು. ಸರ್ವಾಂಗ ಹೋಮ ಪಶುವನ್ನು ಯಥಾವಿಧಿಯಾಗಿ ಸಮರ್ಪಿಸಿದನು. ಅವರು ತಂದ ನೈವೇದ್ಯ ದ್ರವ್ಯಗಳಲ್ಲಿ 1 ಹಿಡಿಯನ್ನು ತೆಗೆದುಕೊಂಡು ಹೊತ್ತಾರೆಯ ಸರ್ವಾಂಗ ಹೋಮವನ್ನಲ್ಲದೆ ಅದನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಿದನು. ಬಳಿಕ ಜನರಿಗೋಸ್ಕರ ಸಮಾಧಾನ ಯಜ್ಞಕ್ಕಾಗಿ ನೇಮಕವಾದ ಹೋರಿಯನ್ನು, ಟಗರನ್ನು ವಧಿಸಿದನು. ಆರೋನನ ಮಕ್ಕಳು ಅವುಗಳ ರಕ್ತವನ್ನು ಒಪ್ಪಿಸಲಾಗಿ ಅವನು ಅದನ್ನು ಯಜ್ಞವೇದಿಗೆ ಸುತ್ತಲೂ ಎರಚಿದನು. ಅವರು ಹೋರಿಯ ಕೊಬ್ಬನ್ನು, ಟಗರಿನ ಬಾಲದ ಕೊಬ್ಬನ್ನು, ವಪೆಯನ್ನು, ಹುರುಳಿಕಾಯಿಗಳನ್ನು, ಕಾಳಿಜದ ಹತ್ತಿರವಿರುವ ಕೊಬ್ಬನ್ನು ಎದೆಯ ಭಾಗಗಳ ಮೇಲೆ ಇಟ್ಟು ಒಪ್ಪಿಸಲಾಗಿ ಅವನು ಆ ಕೊಬ್ಬನ್ನು ಯಜ್ಞವೇದಿಯ ಮೇಲೆ ಹೋಮ ಮಾಡಿದನು. ಮೋಶೆಯು ಆಜ್ಞಾಪಿಸಿದಂತೆ ಆರೋನನು ಅವುಗಳ ಎದೆಯ ಭಾಗಗಳನ್ನು, ಬಲದೊಡೆಗಳನ್ನು ನೈವೇದ್ಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಿದನು. ಆರೋನನು ಆ ದೋಷ ಪರಿಹಾರಕ ಯಜ್ಞವನ್ನು, ಸರ್ವಾಂಗ ಹೋಮವನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದ ನಂತರ ತನ್ನ ಕೈಗಳನ್ನು ಜನರ ಕಡೆಗೆ ಎತ್ತಿ ಅವರನ್ನು ಆಶೀರ್ವದಿಸಿ ಇಳಿದು ಬಂದನು. ತರುವಾಯ ಮೋಶೆಯು ಆರೋನನು ದೇವದರ್ಶನದ ಗುಡಾರದೊಳಗೆ ಹೋದರು. ಅವರು ಅಲ್ಲಿಂದ ಹೊರಗೆ ಬಂದಾಗ ಜನರನ್ನು ಆಶೀರ್ವದಿಸಿದರು. ಆಗ ಯೆಹೋವನ ಮಹಿಮೆಯು ಜನರೆಲ್ಲರಿಗೆ ಪ್ರತ್ಯಕ್ಷವಾಯಿತು. ಯೆಹೋವನ ಸನ್ನಿಧಿಯಿಂದ ಬೆಂಕಿಯು ಹೊರಟು ಯಜ್ಞವೇದಿಯ ಮೇಲಿದ್ದ ಸರ್ವಾಂಗ ಹೋಮದ್ರವ್ಯವನ್ನು, ಕೊಬ್ಬನ್ನು ದಹಿಸಿಬಿಟ್ಟಿತು. ಜನರೆಲ್ಲರೂ ಅದನ್ನು ಕಂಡು ಉತ್ಸಾಹದಿಂದ ಆರ್ಭಟಿಸಿ ಅಡ್ಡಬಿದ್ದು ನಮಸ್ಕರಿಸಿದರು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಸ್ವಾಗತ ಬಯಸ್ತೇವೆ. ಬನ್ನಿರಿ,
ಇಂದು ನಾವು ದೇವರ ವಾಕ್ಯವನ್ನು ಒಟ್ಟಾಗಿ ಧ್ಯಾನ ಮಾಡಿಕೊಳ್ಳೋಣ. ದೇವರ ವಾಕ್ಯವನ್ನು ಧ್ಯಾನಿಸುವಾಗ ಅದರಲ್ಲಿರುವ ಆಶೀರ್ವಾದ ಬಹಳ. ಒಂದನ್ನು ನಿಮಗೆ ಹೇಳ್ತೇನೆ. ಪರಿಚಯವಾದಂಥ ಸುಪ್ರಸಿದ್ಧವಾದಂಥ ಕೀರ್ತನೆ 1ನೇ ಅಧ್ಯಾಯ ಮೊದಲಿನ 3 ವಚನಗಳಲ್ಲಿ ಹಗಲಿರಳು ಕರ್ತನ ಧರ್ಮಶಾಸ್ತ್ರದಲ್ಲಿ, ಅಂದರೆ ಈ ಯಾಜಕಾಂಡ ಧರ್ಮಶಾಸ್ತ್ರವೇ, ಅದನ್ನು ಧ್ಯಾನಿಸುವಂಥವರಿಗೆ ಏನಾಗ್ತದೆ ಎಂಬುದಾಗಿ ನೋಡುವಾಗ, ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿರುವ ಮರದ ಹಾಗಿರುವನು. ನೀರು ಹರಿತಾ ಇದೆ, ನೀರಿನ ಕಾಲುವೆಗಳ ಪಕ್ಕದಲ್ಲಿ ಇರುವಂಥ ಮರ ಹೇಗಿರ್ತದೆ ಅಂದರೆ ಫ್ರೆಶ್ ಆಗಿರ್ತದೆ. ಅದರ ಎಲೆ ಬಾಡುವುದೇ ಇಲ್ಲ. ನೀರೊಂದಿಗೆ ಟಚ್ ಇಟ್ಕೊಂಡಿರುವಂಥ ಮರದ ಬೇರುಗಳು ಹೇಗಿರ್ತವೆ? ಫ್ರೆಶ್ ಆಗಿ ತಾಜಾತನದ ಎಲೆಗಳಿರ್ತದೆ. ಅಷ್ಟೇ ಅಲ್ಲ, ತಕ್ಕ ಕಾಲದಲ್ಲಿ ಫಲ ಕೊಡುವಂಥ ಮರ ಅದು. ಬಾಡದಂಥ ಜೀವನ ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ, ಮತ್ತು ಫಲದಾಯಕವಾದ ಜೀವನ ದೇವರ ವಾಕ್ಯವನ್ನು ಧ್ಯಾನಿಸುವುದರಿಂದ. ಅಷ್ಟೇ ಅಲ್ಲ, ಅವನ ಕಾರ್ಯವೆಲ್ಲ ಸಫಲವಾಗುವುದು. ವಾಟ್ಸೋಎವರ್ ಸಚ್ ಎ ಪರ್ಸನ್ ಡಸ್ ಇಟ್ ಶಾಲ್ ಪ್ರಾಸ್ಪರ್. ವಾವ್! ಇದು ಧ್ಯಾನಕ್ಕೆ ಅಷ್ಟು ಶಕ್ತಿ, ಅಥವಾ ಧ್ಯಾನದ ಮಹತ್ವ. ದಿ ಬ್ಲೆಸ್ಸಡ್ನೆಸ್ ಆಫ್ ಮೆಡಿಟೇಷನ್, ಆರ್ ದ ಪ್ರಾಸ್ಪರಿಟಿ ಆರ್ ದ ವೇ ಆಫ್ ಯಶಸ್ವಿಯ ಅಥವಾ ಕೃತಾರ್ಥತೆಯ ಒಂದು ಜೀವನ ಧ್ಯಾನದಿಂದ. ಪ್ರಾಸ್ಪರಿಟಿ ಅಂತ ಹೇಳಿದಾಗ ಅದು ಕೇವಲ ಎಂಥ ಪ್ರಾಸ್ಪರಿಟಿ ಅಂತ ಹೇಳುವಾಗ, ಅಭಿವೃದ್ಧಿ ಅಂತ ಹೇಳುವಾಗ, ಎಲೆ ಬಾಡದಂಥ ಒಂದು ಪ್ರಾಸ್ಪರಿಟಿ. ಕೇಳಿದ್ದೀರಾ? ಎಲೆ ಬಾಡದಂಥ ಪ್ರಾಸ್ಪರಿಟಿ ಅಂದರೆ ನಿರುತ್ಸಾಹಿಗಳಾಗಿ ನೀವು ಇರೋದಿಲ್ಲ. ಯು ಡೋಂಟ್ ಲುಕ್ ಡಲ್. ಹೆಚ್ಚಿನಾಂಶ ವಿಶ್ವಾಸಿಗಳನ್ನು ನಾನು ಕೆಲವು ಸಾರಿ ಸಂದೇಶ ಕೊಡೋ ಮುಂಚೆ ಒಂದು ಲುಕ್ ಎಲ್ಲರನ್ನೂ ನೋಡ್ತೀನಿ. ಸಾಮಾನ್ಯವಾಗಿ ಏನೋ ಕಳ್ಕೊಂಡ ಹಾಗೆ, ಭಾಳ ಬೇಸತ್ತ ಹಾಗೆ, ಕೆಲವು ಕಡೆಗಳಲ್ಲಂತೂ ಶವ ಸಂಸ್ಕಾರಕ್ಕೆ ಬಂದಾರೋ ಏನೋ ಅನ್ನುವಂಥ ರೀತಿಯಲ್ಲಿ. ಆ ರೀತಿಯಾಗಿರಬೇಕಾಗಿಲ್ಲ. ದೇವರ ವಾಕ್ಯವನ್ನು ಹಗಲಿರಲು ಧ್ಯಾನಿಸುವಂಥವ್ರು ಎಷ್ಟೋ, ಸೇಮ್ ವರ್ಡ್, ಎಷ್ಟೋ, ಯೋಹಾನ 3:16, ದೇವರ ಲೋಕದ ಮೇಲೆ ಎಷ್ಟೋ, ಅಷ್ಟೇ ದೇವರ ವಾಕ್ಯವನ್ನು ಧ್ಯಾನಿಸುವವರು ಎಷ್ಟೋ ಧನ್ಯರು. ಅವರ ಎಲೆ ಬಾಡದಂಥ ಪ್ರಾಸ್ಪರಿಟಿ ಅವರಿಗೆ. ಇನ್ನೇನು ಫಲ ಕೊಡುವ ಪ್ರಾಸ್ಪರಿಟಿ. ವಾವ್! ಆತ್ಮಿಕವಾದ ಫಲ ಕೊಡಬೇಕು, ಪವಿತ್ರಾತ್ಮನ ಫಲ ಕೊಡಬೇಕು, ಸಂತೋಷ, ಸಮಾಧಾನ, ಪ್ರೀತಿ ಮುಂತಾದ ಇತ್ಯಾದಿ ಫಲಗಳನ್ನು ಕೊಡುವಂಥವರಾಗಿ ನಾವು ಇರಬೇಕು. ಹೇಗೆ? ದೇವರ ವಾಕ್ಯ ಧ್ಯಾನ. ಇನ್ನೊಂದು ಪ್ರಾಸ್ಪರಿಟಿ, ಇನ್ನೊಂದು ಸಮೃದ್ಧಿ ಏನೆಂದರೆ, ಅವನ ಕಾರ್ಯವೆಲ್ಲವೂ ಸಿದ್ಧಿಗೆ ಬರುವುದು, ಅಥವಾ ಕೃತಾರ್ಥರಾಗ್ತದೆ. ಆಲ್ ದಟ್ ಯು ಡೂ, ಯು ವಿಲ್ ಹ್ಯಾವ್ ಸಕ್ಸಸ್, ಪ್ರಾಸ್ಪರಿಟಿ. ಅಂದರೆ ಆತ್ಮಿಕವಾಗಿ ಕೈ ಹಾಕುವಾಗ, ವ್ಯಾಪಾರದಲ್ಲಿ ಕೈ ಹಾಕುವಾಗ, ಕೆಲಸ ಮಾಡುವ ಕ್ಷೇತ್ರದಲ್ಲಿ, ಕುಟುಂಬ ಕ್ಷೇತ್ರದಲ್ಲಿ, ಇವೆಲ್ಲ ಕ್ಷೇತ್ರಗಳಲ್ಲಿ ನಮಗೆ ಆಗಬೇಕು. ಒಂದು ವೇಳೆ ಇನ್ನೂ ಆಗಿಲ್ವಾ, ಚಿಂತೆ ಇಲ್ಲ, ನಿರಾಶೆ ಬೇಡ, ನಿರೀಕ್ಷೆ ಮಾತ್ರ ಇರಲಿ. ಯಾಕಂದರೆ ದೇವರ ವಾಕ್ಯವನ್ನು ಧ್ಯಾನಿಸ್ತಾ ನಮಗಾಗುವಂಥ ಆ ಒಂದು ಫ್ರೆಶ್ನೆಸ್, ತಾಜಾತನ, ಆತ್ಮಿಕವಾಗಿ, ಭೌತಿಕವಾಗಿ, ಮಾನಸಿಕವಾಗಿ, ಆ ಒಂದು ಫಲದಾಯಕ ಜೀವನ, ಆತ್ಮಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ, ಆ ಒಂದು ಕೃತಾರ್ಥತೆ, ಪ್ರಾಸ್ಪರಿಟಿ, ಆತ್ಮಿಕವಾಗಿ, ಮಾನಸಿಕವಾಗಿ, ದೈಹಿಕವಾಗಿ, ಆರ್ಥಿಕವಾಗಿ, ಎಲ್ಲ ಕ್ಷೇತ್ರದಲ್ಲಿ, ಭೌತಿಕವಾಗಿ ಆ ರೀತಿಯಾಗಿ ಆಗುತ್ತೆ. ಆದ ಕಾರಣ ಇವತ್ತಿನ ದಿವಸ ನಮ್ಮ ಧ್ಯಾನ ಯಾಜಕಾಂಡ, ದ ಬುಕ್ ಆಫ್ ಲೆವಿಟಿಕಸ್ 9ನೇ ಅಧ್ಯಾಯ, ಚಾಪ್ಟರ್ 9. 8ನೇ ದಿನದಲ್ಲಿ ಅಂತ ಸ್ಟಾರ್ಟ್ ಆಗ್ತೈತೆ ಈ ಮೊದಲನೇ ವಚನ. ಯಾಕೆ 8ನೇ ದಿನದಲ್ಲಿ ಸ್ಟಾರ್ಟ್ ಆಗ್ತೈತೆ? 7 ದಿವಸ ದೇವರು ಹೇಳಿದ್ರಲ್ಲ, ಎಲ್ಲಿ ಹೋಗಬಾರ್ದು.
ಚರ್ಚಲ್ಲೇ ಇರಬೇಕು, ದೇವರ ಸನ್ನಿಧಾನದಲ್ಲೇ ಇರಬೇಕು. ದೇವದರ್ಶನ ಗುಡಾರದ ಬಾಗಿಲಿಂದ ಹೊರಗೆ ಹೋಗಬಾರ್ದು. ಯಾರು? ಆರೋನ, ನಾದಾಬ್, ಅಬಿಹು. ನಾದಾಬ್ ಎಂಬ ಹೆಸರಿನ ಅರ್ಥ ಲಿಬರಲ್, ಧಾರಾಳ ಎಂಬಂತ. ಧಾರಾಳವಾಗಿ 7 ದಿವಸ ಕಳೆದುಬಿಟ್ಟ. ಮತ್ತು ಅಬಿಹು ಅಂತ ಹೇಳಿದರೆ ಆತನು ಅಬ್ ಅಂತ ಹೇಳಿದರೆ ತಂದೆ. ಆತನು ತಂದೆಗೆ ಸಂಬಂಧಪಟ್ಟವನು, ತಂದೆಯಂತಿರುವಂಥವನು, ತಂದೆಯಂತೆ ಆರಾಧಿಸುವನೆಂಬಂಥ ಅರ್ಥವನ್ನು ಕೊಡ್ತದೆ. ಆ ರೀತಿಯಾಗಿ ಈ ಅಬಿಹು ತನ್ನ ತಂದೆಯಾದಂಥ ಆರೋನ್ನ ಜೊತೆಯಲ್ಲಿ 7 ದಿವಸ ದೇವರ ಸನ್ನಿಧಾನದಲ್ಲಿ ಇದ್ದುಬಿಟ್ಟನು. ಆಶ್ಚರ್ಯ. ಆ ರೀತಿಯಾಗಿ ಹೊಂದಿಸಿರೋದೇ ಕಷ್ಟ, ಭಾಳ ಬೋರ್ ಆಗ್ತದೆ, ಬೇಸರ ಆಗ್ತದೆ, ನಿರುತ್ಸಾಹ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಇವರು 7 ದಿವಸ ದೇವರ ಸನ್ನಿಧಾನದಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಮೋಶೆ ಇಸ್ರಾಯೇಲ್ರ ಹಿರಿಯರನ್ನು ಕರೆಸಿಬಿಟ್ಟು ಈಗ ಅವರನ್ನು ಪ್ರೆಸೆಂಟ್ ಮಾಡಿಬಿಟ್ಟು ಒಂದು ಮಾತು ಹೇಳ್ತಾನೆ. ಅದು ನನಗೆ ಭಾಳ ಇಷ್ಟವಾಯಿತು. ಈಗ ತಾನೇ ಆ ಮಾತನ್ನು ಗಮನಿಸಿದೆ. ಯಾಜಕಾಂಡ 9ನೇ ಅಧ್ಯಾಯದ ಲೆವಿಟಿಕಸ್ ಚಾಪ್ಟರ್ 9 ವರ್ಸ್ 3 3ನೇ ವಚನದಲ್ಲಿ, ಮತ್ತು ನೀನು ಇಸ್ರಾಯೇಲ್ರ ಸಂಗಡ ಮಾತಾಡಿ ಅವರಿಗೆ, ಈ ಹೊತ್ತು ಯೆಹೋವನು ಪ್ರತ್ಯಕ್ಷನಾಗುತ್ತಾನಾದದರಿಂದ. ವಾವ್, ವಾಟ್ ಎ ಫೇತ್! ದೇವರು ಪ್ರತ್ಯಕ್ಷನಾಗ್ತಾನೆ. ಗಾಡ್ ಈಸ್ ಗೋಯಿಂಗ್ ಟು ಶೋ ಅಪ್. ದೇವರು ಕಾಣಿಸ್ಕೊಳ್ತಾನೆ. ಗಾಡ್ ಈಸ್ ಗೋಯಿಂಗ್ ಟು ವಿಸಿಟ್. ದೇವ ದರ್ಶನ ಗುಡಾರ ಅಲ್ವಾ? ದೇವರು ದರ್ಶನ ಕೊಡ್ತಾನೆ. ಯಾವಾಗ? 1 ವರ್ಷ ಆದಮೇಲೆ ಅಲ್ಲ, 100 ವರ್ಷ ಆದಮೇಲೆ ಅಲ್ಲ, ಈ ಹೊತ್ತು. 3ನೇ ವಚನ, ಟುಡೇ ಗಾಡ್ ಇಸ್ ಗೋಯಿಂಗ್ ಟು ವಿಸಿಟ್ ಟು ಯು ಅಂತ ಹೇಳ್ಬಿಟ್ಟು ಎಂಥ ಒಂದು ಬೋಲ್ಡ್ ಸ್ಟೇಟ್ಮೆಂಟು. ಅದೇ ರೀತಿಯಾಗಿ ಆಯಿತು. ಆ ಅಧ್ಯಾಯದ ಕೊನೆಯಲ್ಲಿ ನಾವು ನೋಡಲಿಕ್ಕಿದ್ದೇವೆ. ಆ ರೀತಿಯಾಗಿ ಇರೋದರಿಂದ ದೋಷ ಪರಿಹಾರಕ್ಕಾಗಿ ಹೋತವನ್ನು, ಕರುವನ್ನು, ಕುರಿಯನ್ನು, ಸಮಾಧಾನ ಯಜ್ಞಕ್ಕೆ, ಮುಖ್ಯವಾಗಿ 2 ವಿಷಯಗಳನ್ನು ಹೇಳ್ತಾನೆ. ದೋಷ ಪರಿಹಾರ, ಸಮಾಧಾನ. ನಮ್ಮ ದೋಷ ಪರಿಹಾರ ಆದಮೇಲೆ ದೇವರೊಂದಿಗೆ ಸಮಾಧಾನ, ಇತರರೊಂದಿಗೆ ಸಮಾಧಾನ, ನಮ್ಮೊಂದಿಗೆ ನಾವು ಸಮಾಧಾನವಾಗಿರುವಾಗ ಯಾಜಕಾಂಡ 9:3 ಪ್ರಕಾರವಾಗಿ ವಿ ಆರ್ ರೆಡಿ ಫಾರ್ ಗಾಡ್ಸ್ ಮೂವ್. ದೇವರ ಚಲನೆಗೆ ಸಿದ್ಧವಾಗಿದ್ದೇವೆ. ಹೌದು, ದೇವರು ನಮ್ಮಲ್ಲಿದ್ದಾನೆ. ಆದರೂ ಕೂಡ ಕೆಲವು ಸಾರಿ ಕೆಲವೊಮ್ಮೆ ಆತನು ದೃಢವಾಗಿ, ಸ್ಪಷ್ಟವಾಗಿ, ವಿಶೇಷವಾಗಿ, ಪ್ರತ್ಯೇಕವಾಗಿ ಆತನು ಕಾಣಿಸಿಕೊಳ್ಳುವವನಾಗಿದ್ದಾನೆ. ದೇವರು ಮಾತಾಡ್ತಾನೆ, ಹೌದು, ದೇವರ ವಾಕ್ಯದಿಂದ. ಆದರೆ ಕೆಲವು ಸಾರಿ ಗಟ್ಟಿಯಾಗಿ, ಸ್ಪಷ್ಟವಾಗಿ, ವಿಶೇಷವಾಗಿ ನಮ್ಮೊಂದಿಗೆ ಮಾತನಾಡುವವನಾಗಿದ್ದಾನೆ. ಅಂಥ ಒಂದು ಗಳಿಗೆ, ಅಂಥ ಒಂದು ವೇಳೆ, ಇಟ್ಸ್ ಎ ಸ್ಪೆಷಲ್ ಈವೆಂಟ್. ಅದು ವಿಶೇಷ ಘಟನೆ, ವಿಶೇಷ ಅನುಭವ. ಯಾರೋ ಒಬ್ಬ ದೇವ್ರ ಸೇವಕರು ಈ ರೀತಿಯಾಗಿ ಹೇಳಿದರು. ಯಾರೋ ಅಲ್ಲ, ನನಗೆ ಪರಿಚಯವಾದಂಥ ಒಬ್ಬ ದೇವ್ರ ಸೇವಕರು ಈ ಮಾತನ್ನು ಹೇಳಿದರು. ಅದು ನನಗೆ ಭಾಳ ಇಷ್ಟ. ಅದೇನಂತ ಹೇಳಿದರೆ, ದೇವರು ಅದ್ಭುತಗಳ ದೇವರು. ಆದ ಕಾರಣ ನಾವು ಅನುದಿನವೂ ದೇವರ ಒಂದು ಅದ್ಭುತದ ಕುತೂಹಲವನ್ನು ಕಳ್ಕೋಬಾರ್ದು ಅಂತ ಹೇಳಿಬಿಟ್ಟು, ಲೆಟ್ ಅಸ್ ನಾಟ್ ಮಿಸ್ ದ ಥ್ರಿಲ್ ಆಫ್ ಗಾಡ್ಸ್ ಮಿರಕಲ್ಸ್. ಯಾಕಂದರೆ ದೇವರು ಅದ್ಭುತ ಮಾಡುವಾಗ ನಮಗೆ ಒಂದು ಕುತೂಹಲವಾಗ್ತದೆ, ಆತ್ಮಿಕವಾದಂಥ ಒಂದು ಚೈತನ್ಯ ಹುಟ್ಟುತ್ತದೆ, ಒಂದು ಚಿಗುರು, ನಿರೀಕ್ಷೆ, ಕಾಂತಿ, ಕಳೆ ನಮಗೆ ಲಭ್ಯವಿರುತ್ತದೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರವಾಗಲಿ. ಒಂದು ಫೇತ್ ಕನ್ಫೆಷನ್ ಮೋಶೆ ಇಲ್ಲಿ ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಅದೇನಂತ ಹೇಳಿದ್ರೆ, ಈ ಹೊತ್ತು ದೇವರು ಯೆಹೋವನು ಪ್ರತ್ಯಕ್ಷನಾಗುತ್ತಾನೆ ಅಂತ ಹೇಳ್ಬಿಟ್ಟು, ದಟ್ ಸೆನ್ಸ್ ಆಫ್ ಎಕ್ಸ್ಪೆಕ್ಟೇಷನ್, ಅಂದರೆ ದೇವರ ಪ್ರಕಟಣೆಯ ಪ್ರತೀಕ್ಷೆ ಇಲ್ಲವೇ ನಿರೀಕ್ಷೆ ಇಲ್ಲವೇ ಒಂದು ಪ್ರತ್ಯಾಶೆ, ಎದುರು ನೋಡುವಿಕೆ ನಮ್ಮಲ್ಲಿ ಇರುವಂಥದ್ದು ಒಳ್ಳೆಯದು. ಆ ರೀತಿಯಾಗಿ ನನಗಿರಲಿ, ನಮಗಿರಲಿ. ಮೋಶೆ ಆಜ್ಞಾಪಿಸಿದ ಮೇರೆಗೆ ಅವರೆಲ್ಲರೂ ದೇವದರ್ಶನ ಗುಡಾರದ ಹತ್ತಿರಕ್ಕೆ ಬಂದರು. ಅಂದರೆ ಹಿರಿಯರನ್ನು ಕರೆಸ್ತಾನೆ. ಮೊದಲೇ ಆರೋನನ್ನು ಕಳಿಸಿದ, ಆನಂತರ ಆರೋನ 2 ಮಕ್ಕಳನ್ನು ಕರೆಸಿದ ಮೋಶೆ. 1+2 3 ಆದರು.
ಅದಾದ ನಂತರ ಸದ್ಯದಲ್ಲಿ ನನ್ನ ಒಂದು ನನ್ನ ಒಂದು ಅಭಿಪ್ರಾಯ, ಮೋಶೆ ಜೊತೆಯಲ್ಲಿ ಯಾವಾಗಲೂ ಈ ಯೆಹೋಶುವನು ಇದ್ದ. ಅದು ಮೆನ್ಷನ್ ಮಾಡಿಲ್ಲ ಯೆಹೋಶುವನು, ಆದರೂ ಕೂಡ ಜೊತೆಯಲ್ಲೇ ಇದ್ದ. ಬಿಕಾಸ್ ಮೋಸಸ್ ವಾಸ್ ಮೆಂಟರಿಂಗ್ ಜಾಶುವ. ಆದ ಕಾರಣ ಯೆಹೋಶುವನ ಒಂದು ತರಬೇತು ಮೋಶೆ ಕೈ ಕೆಳಗೆ ಇತ್ತು. ಮತ್ತು ಅಂಥ ಸಂದರ್ಭದಲ್ಲಿ ಹಿರಿಯರನ್ನು ಕೂಡ ಮೋಶೆ ಕರೆಸ್ತಾನೆ, ಇಸ್ರಾಯೇಲನ್ನು ಕೂಡ ಕಳಿಸ್ತಾನೆ. ಮೋಶೆ ಆಜ್ಞಾಪಿಸಿದ ಪ್ರಕಾರವಾಗಿ ಅವರೆಲ್ಲ ಬಂದರು. ಸಮೂಹದವರೆಲ್ಲರೂ ಹತ್ತಿರಕ್ಕೆ ಬಂದು ಯೆಹೋವನ ಸನ್ನಿಧಿಯಲ್ಲಿ ನಿಂತಿರಲಾಗಿ. ವಾವ್! ದೇವರ ಸನ್ನಿಧಿಯಲ್ಲಿ ನಿಂತಿದ್ದರು ಅಟೆನ್ಷನ್ ಆಗಿ. ಯಾಕಂದರೆ ಈಗಾಗಲೇ ಮೋಶೆ ಒಂದು ನಂಬಿಕೆಯ ಬೀಜ ಬಿತ್ತುಬಿಟ್ಟಿದ್ದಾನೆ, ನಿರೀಕ್ಷೆಯ ಬೀಜ ಬಿತ್ತುಬಿಟ್ಟಿದ್ದಾನೆ. ದ ಸೀಡ್ ಆಫ್ ಎಕ್ಸ್ಪೆಕ್ಟೇಷನ್, ದ ಸೀಡ್ ಆಫ್ ಫೇತ್. ಏನಂತೆ? ಗಾಡ್ ಈಸ್ ಗೋಯಿಂಗ್ ಟು ಅಪಿಯರ್ ಟು ಯು, ಗಾಡ್ ಈಸ್ ಗೋಯಿಂಗ್ ಟು ಶೋ ಅಪ್ ಟು ಯು, ನಿನಗೆ ಕಾಣಿಸ್ಕೊಳ್ತಾನೆ ಅಂತ ಹೇಳ್ಬಿಟ್ಟು. ನೀವು ಮಾಡಬೇಕೆಂದು ಯೆಹೋವನು ಆಜ್ಞಾಪಿಸಿದ್ದು ಇದೆ. ಒಂದು ಮಾತು ಗಮನಿಸಿರಿ. ಯಾಜಕಾಂಡ 9ನೇ ಅಧ್ಯಾಯ 6ನೇ ವಚನದಲ್ಲಿ ದೇವರು ಆಜ್ಞಾಪಿಸಿದ ಪ್ರಕಾರವಾಗಿ ನಡೆದರೆ ಯೆಹೋವನ ಮಹಿಮೆ ನಿಮಗೆ ಪ್ರತ್ಯಕ್ಷವಾಗುವುದು. ವಾವ್! ಒಳ್ಳೆ ಮಾತು, ಪವರ್ಫುಲ್ ಮಾತು. ಈಗಾಗಲೇ ಬೈ ಫೇತ್, ವಿಶ್ವಾಸದಿಂದ 3ನೇ ವಚನದಲ್ಲಿ ಅದನ್ನು ಹೇಳ್ತಾನೆ, ಈ ಹೊತ್ತು ಯೆಹೋವನು ಪ್ರತ್ಯಕ್ಷನಾಗುತ್ತಾನೆ. ಆ ಒಂದು ಮಾತು ಹೇಳಿಬಿಟ್ಟು ಇನ್ನು ಸ್ವಲ್ಪ ಒನ್ ಮೋರ್ ಸ್ಟೆಪ್ ಮುಂದೆ ಹೋಗ್ತಾನೆ. 6ನೇ ವಚನದಲ್ಲಿ 9ನೇ ಅಧ್ಯಾಯ ಯಾಜಕಾಂಡ 6ನೇ ವಚನದಲ್ಲಿ ಆತನು ಹೇಳ್ತಾನೆ, ದೇವರ ವಾಕ್ಯ ಪ್ರಕಾರವಾಗಿ ನೀವು ನಡೆದರೆ ಯೆಹೋವನ ಮಹಿಮೆ ನಿಮಗೆ ಪ್ರತ್ಯಕ್ಷವಾಗುವುದು. ನೆನಪಿದೆಯಾ ನಿಮಗೆ? ವಿಮೋಚನ ಕಾಂಡದಲ್ಲಿ ಮೋಶೆ ಒಂದು ಪ್ರೇಯರ್ ಮಾಡ್ತಾನೆ. ಅದೇನೆಂದರೆ, ಸ್ವಾಮಿ ನಿನ್ನ ಮಹಿಮೆ ನನಗೆ ತೋರಿಸು ಅಂತ ಹೇಳ್ಬಿಟ್ಟು. ಯಾಕೆ ಅಂಥ ಪ್ರೇಯರ್ ಮಾಡ್ದ? ಯಾಕಂದರೆ ಯೆಹೋವನ ಆಜ್ಞಾಪಿಸಿದ ಪ್ರಕಾರವಾಗಿ ನಡ್ಕೊಂಡದರಿಂದ ಅವನು ದೇವರ ಮಹಿಮೆಯನ್ನು ನೋಡಲಿಕ್ಕೆ ರೆಡಿಯಾಗಿದ್ದ. ಈಗ ಜನರಿಗೆ ಹೇಳ್ತಾನೆ, ಇತರರಿಗೆ ಹೇಳ್ತಾನೆ, ನೀವು ದೇವರ ವಾಕ್ಯ ಪ್ರಕಾರ ನಡ್ಕೊಂಡ್ರೆ ದೇವರ ಮಹಿಮೆ ನಿಮಗೆ ಪ್ರತ್ಯಕ್ಷವಾಗುವುದು ಅಂತ ಹೇಳ್ಬಿಟ್ಟು. ಸರಿ, ಈಗ ಮೋಶೆ ಆರೋನನಿಗೆ ಒಂದು ಮಾತು ಹೇಳ್ತಾನೆ, ಭಾಳ ಸ್ಟ್ರಾಂಗ್ ಮಾತು. ನಿನಗೋಸ್ಕರ, ಜನರಿಗೋಸ್ಕರ ದೋಷವನ್ನು ಪರಿಹರಿಸು, ದೋಷ ಪರಿಹಾರ ಮಾಡ್ಕೋ. ಹೌದು, ದೇವರ ಎನ್ಕೌಂಟರ್, ದೇವರ ಸಂಧಿಸುವಿಕೆಗೆ ಅಗತ್ಯವಾದಂಥ ಕೆಲವು ಸ್ಟೆಪ್ಸ್, ಮೆಟ್ಲುಗಳು ಇಲ್ಲವೇ ಅಸ್ತಿವಾರ, ಫೌಂಡೇಶನ್ ಏನಂದರೆ, ನಾವು ಮೊದಲನೇದು ನಿರೀಕ್ಷೆಯನ್ನು ಆರೈಕೆ ಮಾಡೋದು, ಎರಡನೇದು ವಿಧೇಯತೆಯ ಆತ್ಮದಿಂದ ನಿರೀಕ್ಷಿಸುವುದು, ಮೂರನೇದು ಮೇಕ್ ಶ್ಯೂರ್ ದಟ್ ವಿ ಡೋಂಟ್ ಹ್ಯಾವ್ ಎನಿ ಕಾನ್ಷಿಯಸ್ ಸಿನ್. ಯಾರನ್ನೂ ನೋಯಿಸಿದ್ರೆ ಯಾರ ಹತ್ರ ಕ್ಷಮಾಪಣೆ ಕೇಳುವಂಥದ್ದು, ಸರಿಪಡಿಸ್ಕೊಳ್ಳುವಂಥದ್ದು. 24 hours ಒಳಗೆ ನಾವು ಎಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಡ್ಬೇಕು. ಯಾಕಂದರೆ ಗಾಡ್ ಕ್ಯಾನ್ ಅಪಿಯರ್ ಎನಿ ಟೈಮ್, ಗಾಡ್ ಕ್ಯಾನ್ ಸ್ಪೀಕ್ ಟು ಅಸ್ ಎನಿ ಟೈಮ್. ವಿ ಡೋಂಟ್ ವಾಂಟ್ ಟು ಬಿ ಎನ್ ಹಿಂಡ್ರೆನ್ಸ್ ಟು ಗಾಡ್ಸ್ ಬ್ಲೆಸ್ಸಿಂಗ್. ದೇವರ ಆಶೀರ್ವಾದಕ್ಕೆ ಅಡ್ಡಿಯಾಗಿ ನಾವೇ ಇರಬಾರ್ದು. ಆದ ಕಾರಣ ನಿನಗೋಸ್ಕರ, ಜನರಿಗೋಸ್ಕರವಾಗಿ ದೋಷ ಪರಿಹಾರ ಮಾಡು. ಯಾವ ರೀತಿಯಾಗಿ ಮಾಡೋದು? 8ನೇ ವಚನ, ರಕ್ತ. ಅದಾದ ನಂತರ ಏನಾಯಿತು? ಹೋಮ ಮಾಡಿದರು, 14ನೇ ವಚನ. ಮತ್ತು 18ನೇ ವಚನದಲ್ಲಿ ಜನರಿಗೋಸ್ಕರ ಸಮಾಧಾನ ಯಜ್ಞಕ್ಕಾಗಿ ನೇಮಕ, ಅದನ್ನು ಮಾಡ್ತಾನೆ. ಯಜ್ಞವೇದಿಯ ಸುತ್ತಲೂ ರಕ್ತವನ್ನು ಎರಚಿದ್ದಾನೆ. ಆಮೇಲೆ ಏನಾಯ್ತು ಅಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ. ಒಂದೊಂದು ಭಾಗವಾಗಿ ಯಜ್ಞವನ್ನು ಸಮರ್ಪಿಸಿದಾಗ ಏನಾಯಿತು ಅಂತ ಹೇಳಿದರೆ, 21ನೇ ವಚನ, ಮೋಶೆಯು ಆಜ್ಞಾಪಿಸಿದಂತೆ, ದ ಬುಕ್ ಆಫ್ ಲೆವಿಟಿಕಸ್ ಚಾಪ್ಟರ್ 9 ಆ್ಯಂಡ್ ವರ್ಸ್ 21, ಮೋಶೆಯು ಆಜ್ಞಾಪಿಸಿದಂತೆ ಆರೋನನು
ಅವುಗಳ ಅಂದರೆ ಪ್ರಾಣಿಗಳ ಎದೆಯ ಭಾಗಗಳನ್ನು ಬಲದೊಡೆಗಳನ್ನು ನೈವೇದ್ಯವಾಗಿ ಯೆಹೋವನ ಸನ್ನಿಧಿಯಲ್ಲಿ ನಿವಾಳಿಸಿದನು. ಈ ರೀತಿಯಾಗಿ ಶಿಲುಬೆಯ ರೂಪದಲ್ಲಿ ಅದನ್ನು ಸಮರ್ಪಿಸಿದಾಗ ಆರೋನನು ಆ ದೋಷ ಪರಿಹಾರಕ ಯಜ್ಞವನ್ನು, ಸರ್ವಾಂಗ ಹೋಮವನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿದ ನಂತರ ಅವನ ಒಳಗೆ ಒಂದು ಪ್ರೇರಣೆ. ಯಾವುದಕ್ಕೆ? ತನ್ನ ಕೈಗಳನ್ನು ಜನರ ಕಡೆಗೆ ಎತ್ತಿ ಆರೋನು ದೇವರಿಂಗೆಲ್ಲ ಮಾಡಂತ ಹೇಳಲಿಲ್ಲ, ಆದರೂ ಕೂಡ ಅವನಲ್ಲಿ ಒಂದು ಇನ್ಸ್ಪಿರೇಷನ್, ಅವನಲ್ಲಿ ಒಂದು ಪ್ರೇರಣೆ. ಏನಂತ? ಕೈಗಳನ್ನು ಎತ್ತಿ ಜನರ ಕಡೆಗೆ ಅವರನ್ನು ಆಶೀರ್ವದಿಸಿ ಇಳಿದು ಬಂದನು. ಹೀ ಬ್ಲೆಸ್ಸಸ್ ದ ಪೀಪಲ್. ದೇವರ ಸನ್ನಿಧಾನದಲ್ಲಿ 7 ದಿವಸ ಕಳೆದ ಮೇಲೆ ಬ್ಲೆಸ್ಸಿಂಗ್ ಯಾರು ತಾನಾಗಿ ಇಟ್ಕೊಳ್ಳಲ್ಲ. ಗಿವ್ ಇಟ್ ಟು ಅದರ್ಸ್, ಶೇರ್ ಇಟ್ ವಿತ್ ಅದರ್ಸ್. ಇತರರಿಗೆ ಕೊಡೋಣ. ಅವನ ಮಕ್ಕಳು ಮಾಡಲಿಲ್ಲ, ಆದರೆ ಮಹಾಯಾಜಕನು ಆರೋನು ಏನು ಮಾಡ್ತಾನೆ? ಈಗಾಗಲೇ ಮೋಶೆ ಬೇರೆ ಅವನಿಗೆ ಹುರಿದುಂಬಿಸಿಬಿಟ್ಟ. ಗಾಡ್ ಈಸ್ ಗೋಯಿಂಗ್ ಟು ಅಪಿಯರ್. ದೇವರೀಗ ಕಾಣಿಸ್ಕೊಳ್ತಾನೆ. ದೇವರ ಮಹಿಮೆಯನ್ನು ನೀವು ನೋಡ್ತೀರಿ. ಯಾವ ರೀತಿಯಾಗಿ ಯೇಸು ಸ್ವಾಮಿ ಮಾರ್ತಾ ಮರಿಯಳಿಗೆ ಹೇಳಿದಂಥ ಮಾತು ಯೋಹಾನ 11:40, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ಆದ ಕಾರಣ 3ನೇ ವಚನ ಪ್ರಕಾರವಾಗಿ ಅವ್ರು ನಂಬಿದ್ರು ಮೋಶೆ ಮಾತನ್ನು. ಇವತ್ತು ದೇವರು ಕಾಣಿಸ್ಕೊಳ್ತಾನೆ, ದೇವರು ದರ್ಶನವಾಗ್ತಾನೆ. ದೇವ ದರ್ಶನ ಗುಡಾರ, ದೇವರು ದರ್ಶನವಾಗ್ತಾನೆ ಅನ್ನುವಂಥ ಒಂದು ನಿರೀಕ್ಷೆ ಅವರಿಗಿತ್ತು. ದೇವರ ಮಹಿಮೆ ನೋಡಬೇಕಂತ ಮೋಶೆ ಮೊದಲು ನೋಡಿಬಿಟ್ಟ, ಆದರೆ ಈಗ ಜನರು ನೋಡಬೇಕಂತ ಲವಲವಿಕೆ. ದಿ ಅಟ್ಮಾಸ್ಫಿಯರ್ ವಾಸ್ ಚಾರ್ಜ್ಡ್ ವಿತ್ ಫೇತ್ ಆ್ಯಂಡ್ ಎಕ್ಸ್ಪೆಕ್ಟೇಷನ್. ಆ ಒಂದು ವಾತಾವರಣ, ಲಕ್ಷಾಂತರ ಜನರು, ಮೋಶೆ, ಯೆಹೋಶುವನು, ಆರೋನನು, ನಾದಾಬ್, ಅಬಿಹು, ಇಸ್ರಾಯೇಲರು 70 ಜನ ಹಿರಿಯರು, ಇಸ್ರಾಯೇಲರು ಎಲ್ಲರೂ ಇದ್ದಾಗ ಆ ಒಂದು ಯಜ್ಞ ಹೋಮಗಳನ್ನು ಅರ್ಪಿಸುವಾಗ, ಸರ್ವಾಂಗ ಹೋಮವನ್ನು ಅರ್ಪಿಸುವಾಗ, ಬರ್ಂಟ್ ಆಫರಿಂಗನ್ನು ಅರ್ಪಿಸುವಾಗ, ಸಮಾಧಾನ ಯಜ್ಞವನ್ನು ಅರ್ಪಿಸುವಾಗ, ಪೀಸ್, ನಾನು ಸಮಾಧಾನವಾಗಿರ್ತೀನಿ ಅಂತ ಹೇಳ್ಬಿಟ್ಟು ಆಶೀರ್ವಾದದ ಒಂದು ಪ್ರೇರಣೆ ಅವನಿಗೆ ಬಂದಾಗ, ಕಡೆಗೆ ಏನಾಯ್ತು? 23ನೇ ವಚನದಲ್ಲಿ, ತರುವಾಯ ಮೋಶೆಯು ಆರೋನನು ದೇವದರ್ಶನದ ಗುಡಾರದ ಒಳಗೆ ಹೋದರು. ಮತ್ತೆ ಒಳಗೆ ಹೋಗ್ತಾರೆ. ಹೋಗ್ಬಿಟ್ಟು ಅವರು ಅಲ್ಲಿಂದ ಹೊರಗೆ ಬಂದಾಗ, ಒಳಗೆ ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಐ ಕ್ಯಾನ್ ಇಮ್ಯಾಜಿನ್. ದೇವರ ಹತ್ರ ಅವರು ದೃಢಪಡಿಸ್ಕೊಳ್ತಾ ಇದ್ದಾರೆ. ಅವರು ಅಲ್ಲಿಂದ ಹೊರಗೆ ಬಂದಾಗ ಜನರನ್ನು ಮತ್ತೆ ಆಶೀರ್ವದಿಸಿದ್ರು. ಈಗ ಆಲ್ರೆಡಿ ಆಶೀರ್ವಾದ ಕೊಟ್ಬಿಟ್ರಲ್ಲ, ಮತ್ತೆ ಇನ್ನೊಂದು ಸಾರಿ ನಥಿಂಗ್ ರಾಂಗ್ ಇನ್ ಬ್ಲೆಸ್ಸಿಂಗ್ ಅಗೇನ್ ಆ್ಯಂಡ್ ಅಗೇನ್. 2ನೇ ಸಾರಿ ಆಶೀರ್ವದಿಸಿದಾಗ, 2ನೇ ಸಾರಿ ಇಬ್ಬರು ಸೇರಿ, ಫಸ್ಟ್ ಟೈಮ್ ಆರೋನ್ ಅಷ್ಟೇ ಆಶೀರ್ವದಿಸ್ತಾನೆ. 2ನೇ ಸಾರಿ ಮೋಶೆ ಆರೋನರು ಇಬ್ಬರು ದೇವ್ರ ಸನ್ನಿಧಾನದ ಒಳಗೆ ಹೋಗ್ಬಿಟ್ಟು ಮತ್ತೆ ಹೊರಗೆ ಬಂದುಬಿಟ್ಟು ಆಶೀರ್ವದಿಸಿದಾಗ, 23ನೇ ವಚನ ಕೊನೆ ಭಾಗ, ಯೆಹೋವನ ಮಹಿಮೆಯು ಸನ್ನಿಧಿಯಿಂದ ಬೆಂಕಿಯು ಹೊರಟು ಯಜ್ಞವೇದಿಯ ಮೇಲಿದ್ದ ಸರ್ವಾಂಗ ಹೋಮ ದ್ರವ್ಯವನ್ನು, ಕೊಬ್ಬನ್ನು ದಹಿಸಿಬಿಡ್ತು. ಅವರು ಹೇಳಿದ ಹಾಗೇನೆ, ಅವರು ಎಕ್ಸ್ಪೆಕ್ಟ್ ಮಾಡಿದ ಹಾಗೇನೆ, ವಿ ಮಸ್ಟ್ ಲಿವ್ ಇನ್ ಅನ್ ಎಕ್ಸ್ಪೆಕ್ಟೇಷನ್ ಆಲ್ ಥ್ರೂ ದ ಡೇಸ್. ಇದು ನನಗೆ ನಾನು ಹೇಳ್ಕೊಳ್ತಾ ಇದ್ದೀನಿ. ಐ ಆಮ್ ಪ್ರೀಚಿಂಗ್ ಟು ಮೈ ಸೆಲ್ಫ್ ರೈಟ್ ಅಟ್ ದಿಸ್ ಪಾಯಿಂಟ್. ನನಗೂ ನಾನು ಪ್ರಸಂಗ ಮಾಡ್ಕೊಳ್ತೀನಿ. ನಾನು ದೇವರ ಮಹಿಮೆಯನ್ನು ಯಾವಾಗಲೂ ಎದುರು ನೋಡುವಂಥವನಾಗಿ ನಾನು ಬಾಳಬೇಕು. ಆ ರೀತಿ ಆದಾಗ ಏನಾಗ್ತದೆ? ಜೀವನ ಜಿಗುಪ್ಸೆಯಿಂದ ಇರಲ್ಲ, ಬೋರಿಂಗ್ ಜೀವನ ಇರೋದಿಲ್ಲ. ಆತ್ಮಿಕ ಜೀವನ ಅದು ಎಕ್ಸೈಟೆಡ್ ಜೀವನವಾಗಿ ಇರ್ತದೆ. 9ನೇ ಅಧ್ಯಾಯ ಯಾಜಕಾಂಡವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೃಪೆ ಕೊಟ್ಟಿದ್ದಕ್ಕಾಗಿ ಆತ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಕೂಡ ಆಶೀರ್ವದಿಸಲಿ. Chapter 9. And it came to pass on the 8th day that Moses called Aaron and his sons and the elders of Israel, and he said unto Aaron, Take thee a young calf for a sin offering, and a ram for a burnt offering without blemish, and offer them before the Lord. And unto the children of Israel thou shalt speak, saying, Take ye a kid of the goats for a sin offering, and a calf and a lamb both of the first year without blemish for a burnt offering.
also a bullock and a ram for peace offerings, to sacrifice before the Lord, and a meat offering mingled with oil, for today the Lord will appear unto you. And they brought that which Moses commanded before the tabernacle of the congregation. And all the congregation drew near and stood before the Lord. And Moses said, This is the thing which the Lord commanded that ye should do, and the glory of the Lord shall appear unto you. And Moses said unto Aaron, Go unto the altar, and offer thy sin offering, and thy burnt offering, and make an atonement for thyself and for the people, and offer the offering of the people, and make an atonement for them, as the Lord commanded. Aaron therefore went unto the altar, and slew the calf of the sin offering, which was for himself. And the sons of Aaron brought the blood unto him, and he dipped his finger in the blood, and put it upon the horns of the altar, and poured out the blood at the bottom of the altar. But the fat and the kidneys and the caul above the liver of the sin offering he burnt upon the altar, as the Lord commanded Moses. And the flesh and the hide he burnt with fire without the camp. And he slew the... And Aaron's sons presented unto him the blood, which he sprinkled round about upon the altar. And they presented the burnt offering unto him, with the pieces thereof, and the head, and he burnt them upon the altar. And he did wash the inwards and the legs, and burnt them upon the burnt offering on the altar. And he brought the people's offering, and took the goat, which was the sin offering for the people, and slew it, and offered it for sin, as the first. And he brought the burnt offering, and offered it according to the manner. And he brought the meat offering, and took an handful thereof, and burnt it upon the altar, beside the burnt sacrifice of the morning. He slew also the bullock and the ram for a sacrifice of peace offerings, which was for the people. And Aaron's sons presented unto him the blood, sprinkled upon the altar round about. And the fat of the bullock and of the ram, the rump, and that which covereth the inwards, and the kidneys and the caul above the liver, and they put the fat upon the breasts, and he burnt the fat upon the altar. And the breasts and the right shoulder Aaron waved for a wave offering before the Lord, as Moses commanded. And Aaron lifted up his hand toward the people, and blessed them, and came down from offering of the sin offering, and the burnt offering, and peace offerings. And Moses and Aaron went into the tabernacle of the congregation, and came out, and blessed the people. And the glory of the Lord appeared unto all the people. And there came a fire out from before the Lord, and consumed upon the altar the burnt offering and the fat, which when all the people saw, they shouted and fell on their faces.